ಕಾರ್ಕಳದ ಕುಕ್ಕುಂದೂರು ಮೈದಾನದಲ್ಲಿ ರವಿವಾರ ಕರಾವಳಿ ನಾಡಿ ಯೂಟ್ಯೂಬ್ ಲೋಕಾರ್ಪಣೆಯನ್ನು ನಿವೃತ್ತ ಲೋಕಾಯುಕ್ತ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ನೆರವೇರಿಸಿದರು. ಬಳಿಕ ಮಾತನಾಡಿದ ಇವರು, ದೇಶದಲ್ಲಿ ದುರಾಸೆ ಎನ್ನುವುದು ಬೆಟ್ಟದಷ್ಟು ಬೆಳೆದಿದೆ, ಮಾಧ್ಯಮದವರು ಇದನ್ನು ನಿಯಂತ್ರಿಸಬೇಕು ಎಂದು ಕರೆ ನೀಡಿದರು. ಕರಾವಳಿ ನಾಡಿಯವರು ನಮಗೆ ಒಂದಲ್ಲ ಹಲವಾರು ಭರವಸೆಗಳನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ ಇದು ಅಂತ. ಈ ಒಂದು ಭರವಸೆಯನ್ನು ಅವರು ನಿಭಾಯಿಸಿದರೆ ನನ್ನ ಅನಿಸಿಕೆಯಲ್ಲಿ ಈ ದೇಶದಲ್ಲಿರುವಂಥ ಹಲವಾರು ಮಾಧ್ಯಮಗಳಲ್ಲಿ ಇದೊಂದು ಭಾಳ ಉತ್ತಮವಾದ ಮಾಧ್ಯಮ ಆಗಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಇವತ್ತು ಸತ್ಯ ಸುಳ್ಳಿನ ನಡುವೆ ಇರುವಂಥ ವ್ಯತ್ಯಾಸಗಳು ಭಾಳ ಕಂಡುಹಿಡಿಯೋಕ್ಕೆ ಭಾಳ ಸುಲಭ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಮಾಧ್ಯಮದಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಅನ್ನೋದನ್ನು ಅದು ಸಾಬೀತಾಗಿದೆ. ನೀರಾ ರಾಡಿಯಾ ಅನ್ನೋ ಒಂದು ಕೇಸನ್ನು ನಾವು ಓದಿದರೆ ನಮ್ಗೆ ಅರ್ಥ ಆಗ್ತಾಯಿದೆ ಏನಾಗ್ತಾಯಿದೆ ಅಂತ. ಇವತ್ತು ನನ್ನ ಅನಿಸಿಕೆಯಲ್ಲಿ ಈ ದೇಶದಲ್ಲಾಗಲಿ ಪರದೇಶದಲ್ಲಾಗಲಿ ಈ ಸಮುದಾಯದಲ್ಲಾಗಲಿ ಭ್ರಷ್ಟಾಚಾರ ಇಲ್ಲದಂಥ ವೃತ್ತಿ ಯಾವುದೂ ಇಲ್ಲ ಅಂತ. ಅದು ಶಾಸಕಾಂಗವೇ ಇರ್ಬೋದು, ಕಾರ್ಯಾಂಗವೇ ಇರ್ಬೋದು, ನ್ಯಾಯಾಂಗವೇ ಇರ್ಬೋದು. ಸದ್ಯಕ್ಕೆ ಇತ್ತೀಚೆಗೆ ನೀವು ಓದಿರಬೇಕು ನ್ಯಾಯಾಂಗದಲ್ಲಿ ಏನಾಗ್ತಾ ಇದೆ ಅಂತ. ಮಾಧ್ಯಮದಲ್ಲೂ ಕೂಡ ಇತರ ವೃತ್ತಿಯಲ್ಲೂ ಕೂಡ ಇದೆ. ಇದರ ಬಗ್ಗೆ ಒಂದು ದೊಡ್ಡ ಹೋರಾಟ ಆಗಬೇಕು. ಈ ಒಂದು ಕರಾವಳಿ ನಾಡಿಯವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವರು ತಮ್ಮ ವೃತ್ತಿಯಲ್ಲಿ ಸತ್ಯವನ್ನು ಮುಂದೆ ಇಟ್ಕೊಂಡು ಮುಂದುವರಿತಾರಂತ. ಆ ಹಿನ್ನೆಲೆಯಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಮಾಧ್ಯಮ ಇಲ್ಲದೆ ನಮ್ಮ ದಿನ ಸ್ಟಾರ್ಟ್ ಆಗಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ವೆಬ್ಸೈಟೇ ಇರ್ಬೋದು, ಪ್ರಿಂಟ್ ಮೀಡಿಯಾವೇ ಇರ್ಬೋದು, ಯಾವುದೇ ಇರ್ಬೋದು. ಬೆಳಗ್ಗೆ ಆದ ತಕ್ಷಣ ನಾವು ಟಿ ವಿ ನೋಡ್ತೇವೆ, ಇಲ್ಲದ್ರೆ ಪೇಪರಲ್ಲಿ ಓದ್ತೇವೆ. ಅದು ಸತ್ಯವಾದ ಮಾಹಿತಿ ಆದರೆ ನಮಗೆ ಸಿಗುವಂಥ ಮಾಹಿತಿಯಿಂದ ನಾವು ತಪ್ಪಿನ ವಿರುದ್ಧ ಹೋರಾಟ ಮಾಡುವ ಒಂದು ಅಧಿಕಾರ ನಮಗೆ ಬರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ನಿಟ್ಟಿನಲ್ಲಿ ನಾನು ಕರಾವಳಿ ನಾಡಿಯವರಿಗೆ ಒಂದು ಸಲಹೆ ಕೊಡ್ತೇನೆ. ನನ್ನ 5 ವರ್ಷದ ಲೋಕಾಯುಕ್ತದ ಅನುಭವದಲ್ಲಿ ನಾನು ಕಂಡಂಥ ಕೆಲವು ವಿಚಾರಗಳ ಬಗ್ಗೆ. ಅದು ಒಂದು ದುರಾಸೆ ಅನ್ನುವ ರೋಗ ನಮ್ಮ ದೇಶದಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಹೋಗಿದೆ. ದುರಾಸೆ ಇಲ್ಲದಂಥ ಸಂಸ್ಥೆಗಳೇ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ದುರಾಸೆಗೆ ಮದ್ದಿಲ್ಲ, ಎಷ್ಟು ಮಾಡಿದರೂ ಸಾಲಲ್ಲ. 50ನೇ ದಶಕದಲ್ಲಿ 52 ಲಕ್ಷ ರೂಪಾಯಿ ದುರಾಸೆಯಿಂದ ಸೋರ್ಕೊಂಡು ಹೋದರೆ 2020ರಲ್ಲಿ 1,86,000 ಕೋಟಿ ರೂಪಾಯಿ ಒಂದೊಂದು ಹಗರಣದಲ್ಲಿ ಸೋರ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ಮಟ್ಟ ಹಾಕಬೇಕಾದ್ರೆ ಒಂದೇ ಒಂದು ದಾರಿ, ಅದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ. ಅದರ ಹೆಸರು ತೃಪ್ತಿ ಅನ್ನೋ ಒಂದು ಗುಣ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಆಗ್ತದೆ. ಬೇರೆ ಯಾವ ದಾರಿ ಇಲ್ಲ. ದುರಾಸೆಗೆ ಒಳಗಾಗಿದ್ದವರು ಕಾನೂನಿಗೆ ಕೂಡ ಹೆದರಲ್ಲ. ಅದು ಕೂಡ ನಮ್ಮ ದೇಶದಲ್ಲಿ ಒಂದು ಕೇಸು ಮೊದಲನೇ ಕೋರ್ಟಲ್ಲಿ ಫೈನಲ್ ಆಗಬೇಕಾದ್ರೆ 20ರಿಂದ 25 ವರ್ಷ ಬೇಕು. ಕೊನೆ ಕೇಸು ಸುಪ್ರೀಂ ಕೋರ್ಟಿಂದ ಬರುವಾಗ ತಪ್ಪು ಮಾಡಿದ್ದವನು ಇರಲ್ಲ, ಮಿಕ್ಕಿದ ಯಾರೂ ಇರಲ್ಲ. ಆ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ಮಾಧ್ಯಮ ಇದರ ವಿರುದ್ಧ ಒಂದು ಹೋರಾಟವನ್ನು, ದೊಡ್ಡ ಮಟ್ಟದ ಹೋರಾಟವನ್ನು ಶುರು ಮಾಡಬೇಕು. ಆ ತೃಪ್ತಿ ಅನ್ನುವ ಗುಣ ಇದ್ದರೆ ಖಂಡಿತವಾಗಿಯೂ ಈ ದುರಾಸೆಗೆ ಮಟ್ಟ ಹಾಕ್ಬೋದು. ದುರಾಸೆಯನ್ನು ನಿರ್ಮೂಲ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದನ್ನು ನಿಯಂತ್ರಿಸ್ಬೋದು. ಅದಕ್ಕೆ ಮಾಧ್ಯಮ ಕೈ ಒಡ್ಡಬೇಕು. ಮಾಧ್ಯಮ ತಮ್ಮ ಎಲ್ಲ ವಿಚಾರದಲ್ಲೂ ಕೂಡ ತೃಪ್ತಿಯ ಬಗ್ಗೆ ಮಾಹಿತಿಯನ್ನು ಮಕ್ಕಳಿಗೆ, ಯುವಕರಿಗೆ, ಯುವತಿಯರಿಗೆ ಕೊಟ್ಟರೆ ಮುಂದಿನ ಸಮಾಜದಲ್ಲಿ ದುರಾಸೆ ಕಮ್ಮಿ ಆಗ್ಬೋದು ಅನ್ನೋದು ನನ್ನ ವಿಚಾರ. ಅದೇ ರೀತಿ ಇನ್ನೊಂದು ವಿಚಾರದ ಅಗತ್ಯ ಇದೆ. ಅದು ಇನ್ನೊಂದು ಮೌಲ್ಯ, ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ. ಮಾನವ ಅನ್ನುವ ಗುಂಪೇ ಸೈನ್ಸಲ್ಲಿ ಇಲ್ಲ. ಹುಟ್ಟುವಾಗ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಸೈಂಟಿಫಿಕ್ ಗ್ರೂಪಿಗೆ. ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಹಿರಿಯರು, ಕವಿಗಳು ಬರೆದಿದ್ದಾರೆ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಎಂಥ ಮಾತು! ಅದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋದಾಗ ನಾನು 1857 ಶಾಲಾ ಕಾಲೇಜಿಗೆ ನಿನ್ನೆವರೆಗೆ ಹೋಗಿದ್ದೇನೆ. ಅಲ್ಲಿ ನನ್ನ ವಿಚಾರವನ್ನು ಅವ್ರ ಮುಂದೆ ಇಟ್ಟಿದ್ದೇನೆ. ಈ 2 ಮೌಲ್ಯಗಳನ್ನು ಅಳವಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ.
ಅದರಲ್ಲಿ ನನ್ನೊಂದು ಸಂದೇಶ ಇದೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಯಾವುದೂ ಇಲ್ಲ. ಬಂಧುಗಳೇ, ಈ ಎರಡು ಮೌಲ್ಯಗಳನ್ನು ಮಾಧ್ಯಮದವರು ಅವರ ರೀತಿಯಲ್ಲಿ ಸಮಾಜಕ್ಕೆ ತೋರಿಸ್ಕೊಟ್ರೆ, ಅಂಥ ಘಟನೆಗಳನ್ನು ದೊಡ್ಡದಾಗಿ ಸಮಾಜಕ್ಕೆ ತೋರಿಸ್ಕೊಟ್ರೆ ನನ್ನ ಅನಿಸಿಕೆಯಲ್ಲಿ ಈ ಭ್ರಷ್ಟಾಚಾರ ಈ ದೇಶದಿಂದ ಸ್ವಲ್ಪ ದೇಶದಲ್ಲಿ ಕಮ್ಮಿ ಆಗಬಹುದು ಅನ್ನೋದು. ಲೋಕಲ್ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ನಾಡಿ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.